ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ರವರು ಸ್ಪರ್ಧಿಗಳಿಗೆ ಇವತ್ತು 3ನೇ ಟಾಸ್ಕ್ ಕೊಟ್ಟಿದ್ದಾರೆ. ಇದೇ ಕೊನೆಯ ಟಾಸ್ಕ್ ಕೂಡ. ಇದರ ಹೆಸರು ಬಾಲ್ ಬ್ಯಾಲೆನ್ಸ್ ಅಂತ. 2 ಕಡ್ಡಿಗಳು ಕೊಟ್ಟಿರ್ತಾರೆ. ಆ ಕಡ್ಡಿಗಳಲ್ಲಿ 2 ಜೋಡಿಗಳು ಸೇರಿ, ಅಂದ್ರೆ ಕೈಯಲ್ಲಿ ಆ ಬಾಲ್ಗಳನ್ನು ಮುಟ್ಟುವಂತಿಲ್ಲ. ಅವೆರಡು ಕಡ್ಡಿಗಳಲ್ಲೇ ಬ್ಯಾಲೆನ್ಸ್ ಮಾಡುತ್ತಾ ಹೋಗಿ ತಮ್ಮ ಚೌಕಟ್ಟಿನೊಳಗಡೆ ಆ ಬಾಲ್ಗಳನ್ನು ಹಾಕಬೇಕು. ಸಣ್ಣ ಬಾಲ್ಗಳಿಗೆ ಒಂದು ರೇಟ್ ಇದ್ರೆ, ದಪ್ಪ ಬಾಲ್ಗಳು ಕೂಡ ಒಂದು ರೇಟ್ ಇರುತ್ತೆ. ಇನ್ನು ಮೀಡಿಯಂ ಬಾಲ್ಗಳಿಗೂ ಕೂಡ ಒಂದು ರೇಟ್ ಇರುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಬಾಲ್ಗಳನ್ನೇ ಎತ್ತಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರುವುದೇ ತುಂಬಾ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಈ ಟಾಸ್ಕ್ನ 4 ಜೋಡಿಗಳು ಆಡುತ್ತಿದ್ದಾರೆ. ಅಶ್ವಿನಿ, ರಘು, ಕಾವ್ಯ, ಗಿಲ್ಲಿ, ರಕ್ಷಿತಾ, ಮಾಳು, ಅದೇ ರೀತಿ ಅಭಿ ಹಾಗೂ ಚೈತ್ರರವರು. ಅಂದ್ರೆ ಸ್ಪಂದನ ಆಡ್ತಿಲ್ಲ, ಕಾಲಿಗೆ ಪೆಟ್ಟಾಗಿದೆ. ಅವರ ಬದಲು ಚೈತ್ರರವರು ಆಡ್ತಾ ಇದ್ದಾರೆ. ಈ ಬಾಲ್ ಬ್ಯಾಲೆನ್ಸ್ ಅಲ್ಲಿ ಅತಿ ಹೆಚ್ಚು ಫಾಸ್ಟ್ ಆಗಿ ಮಾಡೋದೇ ರಕ್ಷಿತಾ ಹಾಗೂ ಮಾಳು. ಎಷ್ಟು ಬೇಗ ಮಾಡ್ತಾರೆ ಅಂದ್ರೆ ಅವರ ಚೌಕಟ್ಟಿನಲ್ಲಿ ಎಣಿಸಲಾರದಷ್ಟು ಬಾಲ್ಗಳಿರುತ್ತವೆ. ರಕ್ಷಿತಾ ಹಾಗೂ ಮಾಳು ಅವರಿಗಿಂತ ಇನ್ನು ಸ್ವಲ್ಪ ಕಡಿಮೆ ಅಂದ್ರೆ ಅಭಿ ಹಾಗೂ ಚೈತ್ರರವರು. ಚೈತ್ರ ಹಾಗೂ ಅಭಿಯವರಿಗಿಂತ ಸ್ವಲ್ಪ ಕಡಿಮೆ ಅಂದರೆ ಅಶ್ವಿನಿ ಹಾಗೂ ರಘುರವರು. ಎಲ್ಲರೂ ಇವರು 3 ಜನ ಕೂಡ ಸ್ವಲ್ಪ ಸ್ವಲ್ಪ ಬಾಲ್ಗಳನ್ನ ಆಗೋ ಈಗೋ ಮಾಡಿ ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಕಾವ್ಯ ಹಾಗೂ ಗಿಲ್ಲಿಯವರು ಸ್ವಲ್ಪ ಕೂಡ ಬಾಲ್ಗಳನ್ನು ಕಲೆಕ್ಟ್ ಮಾಡಿರೋದಿಲ್ಲ. ಬರೀ ಒಂದೇ ಒಂದು ಬಾಲ್ ಅವರ ಚೌಕಟ್ಟಿನಲ್ಲಿರುತ್ತದೆ. 2ನೇ ಬಾಲ್ ತರುವುದಕ್ಕೆ ಅವ್ರ ಕೈಲಿ ಬ್ಯಾಲೆನ್ಸ್ ಕೂಡ ಮಾಡಲು ಆಗುತ್ತಿರುವುದಿಲ್ಲ. ಬ್ಯಾಲೆನ್ಸ್ ಟಾಸ್ಕ್ ಆಡುವಾಗ ಕಾವ್ಯರವರು ಗಿಲ್ಲಿಗೆ ಎಷ್ಟು ಬೈದಿದ್ದಾರೆ ಅಂತ ಲೆಕ್ಕನೇ ಇಲ್ಲ ಅಂತ ಹೇಳಬಹುದು. ಗಿಲ್ಲಿ ಹೇಗ್ ಬೇಕಂದ್ರಂಗೆ ಬಾಲ್ ಎತ್ಕೊಳಕ್ ಹೋಗೋರು, ಆ ಬಾಲ್ ಬ್ಯಾಲೆನ್ಸ್ ತಪ್ಪಿ ಅಲ್ಲೇ ಬಿದ್ದೋಗ್ಬಿಡ್ತಿತ್ತು. ಅದೇ ರೀತಿ ಸ್ವಲ್ಪ ದೂರ ಹೋದ ನಂತರ ಗಿಲ್ಲಿಯವರ ಎಡವಟ್ಟಿನಿಂದ ಅರ್ಧದಲ್ಲೇ ಬಿದ್ದೋಗ್ಬಿಡ್ತಿತ್ತು. ಇದರಿಂದ ಬೇಸತ್ತ ಕಾವ್ಯ, ಗಿಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಟಾಸ್ಕ್ ಆಡು, ನಿನ್ನಿಂದ ನನ್ನ ಆಟನೂ ಹಾಳಾಗ್ತಿದೆ ಅಂತ ಗಿಲ್ಲಿಯವರಿಗೆ ಬೈತಾರೆ. ಆ ಟಾಸ್ಕ್ ಅಷ್ಟು ಸೀರಿಯಸ್ ಆಗಿ ನಡೀತಿದ್ರು ಕೂಡ ಗಿಲ್ಲಿಯವರು ಅಲ್ಲೂ ಕೂಡ ಕಾಮಿಡಿ ಮಾಡ್ತಿರ್ತಾರೆ. ಕಾವ್ಯರವರಿಗೆ ಕೋಪ ಬಂದು, ನೀನು ಹಿಂಗೆಲ್ಲ ಆಡಿದ್ರೆ ನಾನು ನಿನ್ನ ಜೊತೆ ಆಡೋದೇ ಇಲ್ಲ ಅಂತ ಕೋಲೆಸೆದು ಹೋಗಿ ಕುತ್ಕೊಂಡ್ಬಿಡ್ತಾರೆ. ನಂತರ ಗಿಲ್ಲಿಯವರು, ಆಯ್ತು ಸಾರಿ ಬಾ ಕಾವ್ಯ, ಇನ್ನೊಂದ್ಸಲ ಮಾತಾಡಲ್ಲ ಬಾ ಬಾ ಅಂತ ಕರ್ಕೊಂಡು ಬಂದು ಆಡಲು ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಬ್ಯಾಲೆನ್ಸ್ ಅವರಿಬ್ಬರ ಕೈಲೂ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ಕಾಣಿಸ್ತಾ ಇದೆ ಕೇಸರಿ ಚೌಕಟ್ಟಿನಲ್ಲಿ ಸ್ವಲ್ಪ ಬಾಲ್ಗಳು ಜಾಸ್ತಿನೇ ಇದೆ. ಆ ಚೌಕಟ್ಟು ಯಾರದು ಅಂದ್ರೆ ಅಭಿಷೇಕ್ ಹಾಗೂ ಚೈತ್ರರವರದು. ತುಂಬಾ ಅದ್ಭುತವಾಗಿಯೇ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಜವಾಗಿಯೂ ಚೈತ್ರರವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಹೋದ್ ಸೀಸನ್ ಗೊತ್ತಿರುತ್ತೆ ನಿಮಗೆ, ಟಾಸ್ಕ್ ಆಡಲ್ಲ ಅನ್ನೋ ಕಾರಣಕ್ಕೆ ಎಷ್ಟೊಂದ್ಸಲ ಬೈಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ. ನಿನ್ನೆ ರಜತ್ ಕೂಡ ಹೇಳೋದಿದನ್ನೇ, ಚೈತ್ರ ನಿಂಗೊಂದು ಚಾನ್ಸ್ ಸಿಕ್ಕಿದೆ, ಉಪಯೋಗಿಸ್ಕೊ ಹೋಗು ಅಂತ ಪಾಪ ಅವರು ಕೂಡ ಹೇಳ್ತಾರೆ. ಅದೇ ಸಿಕ್ಕಿದ್ದ ಚಾನ್ಸ್ ಅಂತ ಈಗ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಆಕ್ಚುಲಿ ಈ ಟಾಸ್ಕ್ ಅನ್ನು ಗೆದ್ದಿರೋದು ರಕ್ಷಿತಾ ಹಾಗೂ ಮಾಳೂರವರು. ಅಲ್ಲಿರುವ 3 ಜೋಡಿಗಳಲ್ಲೂ ಅತಿ ಹೆಚ್ಚು ಬಾಲ್ಗಳನ್ನು ಸಂಗ್ರಹಿಸಿ ಈ ಟಾಸ್ಕ್ ಅನ್ನು ವಿನ್ ಆಗಿದ್ದಾರೆ. ಬಿಗ್ ಬಾಸ್ ರವರು ಈಗ ಇವರಿಗೆ ಒಂದು ಪವರ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿರುವ 3 ಜೋಡಿಗಳಲ್ಲಿ ನಿಮಗೆ ಕಾಂಪಿಟೇಟರ್ ಅನ್ನಿಸುವ ಒಂದು ಜೋಡಿಯನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡಬೇಕು ಎಂದು ಹೇಳುತ್ತಾರೆ. ಮಾಳು ಹಾಗೂ ರಕ್ಷಿತರವರು ಇಬ್ಬರು ಯೋಚಿಸಿ ಕಾವ್ಯ ಹಾಗೂ ಗಿಲ್ಲಿಯನ್ನು ಈ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಡುತ್ತಾರೆ. ಇದಕ್ಕೆ ರೀಸನ್ ಇಷ್ಟೇ, ಇವರು 2 ಟಾಸ್ಕ್ ಅನ್ನು ಅಷ್ಟು ಚೆನ್ನಾಗಿ ಆಡಿಲ್ಲ. ರಿಂಗ್ ಹೊಸ ಟಾಸ್ಕ್ ಅಲ್ಲೂ ಕೂಡ ಅವರು ಕೂಡ ಕಡಿಮೆ ಪಾಯಿಂಟ್ಸ್ ತೆಗೆದುಕೊಂಡಿದ್ದರು. ಅದೇ ರೀತಿ ಇಲ್ಲೂ ಕೂಡ ಯಾವುದೇ ಬಾಲ್ಗಳನ್ನು ಹಾಕುತ್ತಿಲ್ಲ. ಅದಕ್ಕಾಗಿ ನಾನು ಇವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಡುತ್ತಿದ್ದೇನೆ ಎಂದು ರಕ್ಷಿತಾ ಹಾಗೂ ಮಾಳುರವರು ಹೇಳುತ್ತಾರೆ. ಒಟ್ನಲ್ಲಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುವುದು 3 ಜೋಡಿ: ಅಶ್ವಿನಿ, ರಘು, ಅಭಿಷೇಕ್, ಸ್ಪಂದನ, ಅದೇ ರೀತಿ ರಕ್ಷಿತಾ ಹಾಗೂ ಮಾಳುರವರು. ನಿಮ್ಮ ಪ್ರಕಾರ ಈ 3 ಜೋಡಿಗಳಲ್ಲಿ ಯಾವ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಚೆನ್ನಾಗಿ ಆಡಿ ಗೆಲ್ಲಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ.